ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಆ್ಯಂಡ್ ಫಸ್ಟ್ ಆಫ್ ಆಲ್, ಯಂಗ್ ದಿ ಮಂಕ್ ಟ್ರೈಲರ್, ಇಟ್ಸ್ ಅಮೇಝಿಂಗ್, ಎಕ್ಸಲೆಂಟ್, ವಂಡರ್ಫುಲ್ ಟ್ರೈಲರ್. ನನಗೆ ಮನಸ್ಪೂರ್ವಕವಾಗಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಲ್ಲಿ ಕರೆದಿದ್ದಕ್ಕೆ ನಾನು ನಮ್ಮ DOP ಕಾರ್ತಿಕ್ ಶರ್ಮಾ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಒಂದು ವಂಡರ್ಫುಲ್ ಆಪರ್ಚುನಿಟಿ ನಾನು ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಕಾರ್ತಿಕ್ ಶರ್ಮಾ ಅವರು ನನ್ನ ಇಲ್ಲಿ ಇನ್ವೈಟ್ ಮಾಡಿದ್ದು ರೀಸನ್, ಅವರು ನಮ್ಮ ಯುದ್ಧಕಾಂಡ ಚಿತ್ರದ DOP ಕೂಡ ಹೌದು. ಇಲ್ಲಿ ನಮ್ಮ ಸ್ನೇಹಿತರು ಪರಮೇಶ್ ಅಂತ ಒಬ್ಬರು ಇದ್ದಾರೆ, ಅವರು ಒಂದು ಕಮರಟ್ಟು ಅಂತ ಸಿನಿಮಾ ಡೈರೆಕ್ಟ್ ಮಾಡಿದರು. ಈಗ ಅದರದ್ದು 2ನೇ ಭಾಗನೂ ಬರ್ತಾ ಇದೆ. ಯುದ್ಧಕಾಂಡ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು DOPನ ಹುಡುಕ್ತಾ ಇದ್ವಿ. ಆಗ ವಿಲಿಯಮ್ ಡೇವಿಡ್ ಅವ್ರನ್ನ ನಾವು ಕೇಳಿದಾಗ ನಮ್ಮ ಪರಮೇಶ್ ಅವ್ರ ಬತ್ತಳಿಕಿಂದ ಎತ್ಕೊಟ್ಟಂಥ ಒಬ್ಬ ಹುಡುಗ ಕಾರ್ತಿಕ್ ಶರ್ಮಾ. ಆ್ಯಂಡ್ ಟುಡೇ ಅವ್ರದ್ದು ಕೆಲಸಗಳು ನೋಡ್ತಾ ಇದ್ದಾರೆ, ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಐ ಫೀಲ್ ಪ್ರೌಡ್ ದಟ್ ಸಚ್ ವಂಡರ್ಫುಲ್ ಟೆಕ್ನಿಷಿಯನ್ಸ್ ಆರ್ ಕಮಿಂಗ್ ಔಟ್ ಇನ್ ಕನ್ನಡ ಇಂಡಸ್ಟ್ರಿ. ಈ ಥರದ್ದು ಒಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್, ಡೈರೆಕ್ಟರ್ ಸೂರ್ಯ, ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು. ಈ ಥರದ್ದು ಒಂದು ಕಾನ್ಸೆಪ್ಟ್, ಒಂದು ಥಾಟನ್ನು ಯೋಚನೆ ಮಾಡಿದ್ದು. ಆ್ಯಂಡ್ ನಿಮ್ಮ ಗೆಟಪ್ ಬಗ್ಗೆನೂ ಹೇಳಬೇಕು. ಎಲ್ಲ ಆರ್ಟಿಸ್ಟ್ಗಳನ್ನ ಅವ್ರವ್ರ ಪಾತ್ರ ಥರನೇ ಕರೆಸಿದ್ರಿ, ಬಟ್ ನೀವು ಪರ್ಫೆಕ್ಟ್ ಡೈರೆಕ್ಟರ್ ಥರ ಕಾಣಿಸ್ತಿದ್ದಾರೆ. ಭಾಳ ಅಪರೂಪ. ಕ್ಯಾಪ್ ಹಾಕ್ಕೊಂಡು ಒಂದು ಕಂಪ್ಲೀಟ್ ಡೈರೆಕ್ಟರ್ ಅಟೈರಲ್ಲಿ ಭಾಳ ಖುಷಿ ಆಯಿತು ನೋಡಿ. ಇಂಡಿಯಾನಾ ಜೋನ್ಸ್ ಕಾಲದಿಂದ ಏನೋ ಬ್ಯಾಕ್ ಟು ದಿ ಫ್ಯೂಚರ್ ಥರ ಟೈಮ್ ಮೆಷಿನಲ್ಲಿ ಹಾರ್ಕೊಂಡು ಬಂದಿರೋ ಥರ ಇದ್ದೀರಾ ನೀವು. ಹೌದಾ? ವೆರಿ ಗುಡ್ ಟು ಸಿ ಯು ಸರ್. ಹಳೆ ಕಾಲದಲ್ಲಿ ಹಿಂಗೆ ನಾವು ನೋಡ್ತಾ ಇದ್ವಿ, ಡೈರೆಕ್ಟರ್ಗಳಂದರೆ ಕ್ಯಾಪ್ ಹಾಕ್ಕೊಂಡು ಬರ್ತಾಯಿದ್ರೆ ನಾವು ಇವರು ಡೈರೆಕ್ಟರ್ ಅಂತ ಕಾಣಿಸೋರು. ಆ ಥರದ್ದು ಒಂದು ಅಪಿಯರೆನ್ಸಲ್ಲಿ ಇದ್ದಿರೋದು. ಇಟ್ ಫೀಲ್ಸ್ ಗುಡ್, ನೈಸ್. ಆ್ಯಂಡ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೆ. ನೀವು ಈ ಥರದ್ದು ಕಾನ್ಸೆಪ್ಟ್ ಯೋಚನೆ ಮಾಡಿರೋದು ನಂಗೆ ಭಾಳ ಖುಷಿ ಆಗುತ್ತೆ. ಅಂದರೆ ನಾನು ಇಂಡಸ್ಟ್ರಿನಲ್ಲಿ ಆ್ಯಕ್ಟ್ ಮಾಡ್ತಾ ಸುಮಾರು ವರ್ಷಗಳು, ಅಂದರೆ 21 years ಆ್ಯಸ್ ಎ ಹೀರೋ ಆಗಿ ಕಂಪ್ಲೀಟ್ ಆಗುತ್ತೆ. 22nd year. ನಾನು ವಯಸ್ಸು ಲೆಕ್ಕ ಹಾಕಬೇಡಿ. ಏನಾದರೂ ಒಂದು ವಿಭಿನ್ನತೆಯನ್ನು ನಾವು ಕೂಡ ಬಯಸ್ತಾ ಇರ್ತೀವಿ. ಅಂದರೆ ಯಾವ ರೀತಿಯ ಸ್ವಾರ್ಥ ಅಂತಂದರೆ, ಒಬ್ಬ ಕನ್ನಡಿಗನಾಗಿ ಬರೀ ನನಗೆ ಮಾತ್ರ ಬರಬೇಕನ್ನೋದಲ್ಲ, ಕನ್ನಡ ಸಿನಿಮಾಗಳ ಆ ಥರ ಪ್ರಯತ್ನಗಳು ಬರಬೇಕನ್ನೋದು ನಮಗೆ ಭಾಳ ಆಸೆಗಳಿರುತ್ತೆ. ಅದರಲ್ಲಿ ನಾನು ಅಭಿನಯಿಸದೇ ಇದ್ರೂ ಕನ್ನಡ ಚಿತ್ರಗಳು ಆ ಥರದ್ದು ಒಂದು ಪ್ರಯತ್ನಗಳಾದಾಗ ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಾವು ಸಂತೋಷ ಪಡ್ತಾ ಇರ್ತೀವಿ. ಸೊ ಆ ಥರ ಆಲೋಚನೆ ಮಾಡುವಂಥ ಡೈರೆಕ್ಟ್ರುಗಳು, ಆ ಆಲೋಚನೆಗಳಿಗೆ ಬೆಂಬಲವಾಗಿ ನಿಲ್ಲುವಂಥ ಪ್ರೊಡ್ಯೂಸರ್ಸ್, ನಿಜವಾಗ್ಲೂ ನಾನು ನಿಮ್ಗಳಿಗೆ ಅಭಿನಂದಿಸಬೇಕು. ಬಿಕಾಸ್ ಸಾಕಷ್ಟು ಕಥೆಗಳು ನಾವು ಕೇಳಿರ್ತೀವಿ, ಅದಕ್ಕೆ ಸರಿಯಾದ ಬೆಂಬಲ ಕೊಡುವಂಥ ನಿರ್ಮಾಪಕರು ಬಂದಿರಲ್ಲ. ಅವ್ರು ಕಮರ್ಷಿಯಲಾಗಿ ಇಷ್ಟು ಫೈಟ್ ಇದೆ, ಸಾಂಗ್ ಇದೆ, ಏನಿದೆ. ಸೊ ಆ ಆಸ್ಪೆಕ್ಟ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ. ನಾವು ಕೆಲವೊಂದು ಸಲ ಬ್ರೆಡ್ ಆ್ಯಂಡ್ ಬಟರ್ಗೋಸ್ಕರ ನಮ್ಮ ಜೀವನ ನಡಿಬೇಕಾಗಿರುತ್ತೆ, ಏನೋ ಅದರಲ್ಲೇ ನಾವು ಸಾಕೊಂಡು ಅದಕ್ಕೆ ಎಲ್ಲೋ ಒಂದು ಕಡೆ ಹಂಗೆ ಹೋಗ್ತಾ ಇರುತ್ತೆ. ಬಟ್ ಐ ಥಿಂಕ್ ಆ ರೆವಲ್ಯೂಷನ್ ಇವಾಗ ಚೇಂಜ್ ಆಗ್ತಾ ಇದೆ. ದಟ್ ಶುಡ್ ಹ್ಯಾಪನ್. ಆ್ಯಂಡ್ ಥಿಯೇಟ್ರ್ನಲ್ಲಿ ಬರ್ತಿರ್ತಕ್ಕಂಥ ಜನಸಂಖ್ಯೆ ಅದೆಲ್ಲ ನೋಡಿದಾಗ ಅಫ್ಕೋರ್ಸ್ ಕೆಲವೊಂದು ಕಡೆ ನಾವು ಡಿಪ್ರೆಸ್ ಆಗ್ತೀವಿ. ಬಟ್ ನಾನು ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಕೇಳ್ಕೊಳ್ಳೋದು ಏನಂತಂದರೆ, ಒಂದು ಗಾದೆ ಇದೆ, ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್. ಸೊ ಅದೇ ರೀತಿ ಸಿನಿಮಾ ಮೇಕರ್ಸ್ ಆ್ಯಂಡ್ ಮಾಧ್ಯಮದವರು ಆ್ಯಂಡ್ ನಮ್ಮ ಕನ್ನಡಿಗರು, ಆಡಿಯನ್ಸ್ ಒಗ್ಗಟ್ಟಾಗಿ ಒಂದು ಚಳವಳಿಯನ್ನು ನಾವು ಪ್ರಾರಂಭಿಸಬೇಕು. ಅಂದರೆ ನಮಗೆ ನಮ್ಮತನ ಅನ್ನೋದು ಬರಬೇಕು. ಒಂದು ಆ್ಯಾವ್ರೇಜ್ ಸಿನಿಮಾ ಇದೆ ಅಂತಂದ್ರೂ ಒಂದು ಸಲ ಆದರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅದಕ್ಕೆ ಪ್ರೋತ್ಸಾಹಿಸಬೇಕು. ಆಗ ಈ ಥರದ್ದು ಪ್ರಯತ್ನಗಳು ಗೆದ್ದಾಗ ಬೇರೆ ಥರದ್ದು ಆಲೋಚನೆಗಳು ಇಟ್ಕೊಂಡು ಬಂದಿರತಕ್ಕಂಥ ಡೈರೆಕ್ಟರ್ಗಳಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಸಿನಿಮಾ ಫ್ಲರಿಶ್ ಆಗುತ್ತೆ, ಗ್ರೋ ಆಗುತ್ತೆ. ಸೊ ಐ ಥಿಂಕ್ ಈ ಥರದ್ದೊಂದು ಸಂಕಲ್ಪ ಮಾಡ್ಕೋಬೇಕು ಎಲ್ಲರೂ. ಲೆಟ್ಸ್ ಸ್ಟ್ಯಾಂಡ್, ಒಂದು ಸಂಕಲ್ಪ ಮಾಡಿ ಒಂದು ಯುನೈಟೆಡ್ ಆಗಿ ನಿಂತ್ಕೊಂಡು ಕನ್ನಡ ಚಿತ್ರರಂಗನ ಬೆಳೆಸೋಣ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲ ಆರ್ಟಿಸ್ಟ್ಗಳಿಗೆ, ಪ್ರೊಡ್ಯೂಸರ್ಸಿಗೆ ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ 28ನೇ ತಾರೀಕು ಸರ್ ಸಖತ್ ದುಡ್ಡು ಮಾಡಿ ಅಂತ ನಾನು ಆಶಿಸ್ತೀನಿ. 21ನೇ ಇಸವಿನಲ್ಲಿ ಚಿಕ್ಕ ಗಿಡ ಇತ್ತು ಅಂತ ಹೇಳಿದ್ರಿ, ಈಗ ಮರವಾಗಿ ಬೆಳೆದಿದೆ. ಮರದಿಂದ ಹಣ್ಣುಗಳು ಬರಲಿ, ಸಾಕಷ್ಟು ಹಕ್ಕಿಗಳು ತಿನ್ಕೊಂಡು ಆ ಬೀಜಗಳಿಂದ ಇನ್ನೊಂದಷ್ಟು ಮರಗಳಾಗಿ ಒಂದು ದೊಡ್ಡ ಕಾಡು ಬೆಳೀಲಿ, ಸಾಕಷ್ಟು ಜನಕ್ಕೆ ಆಶ್ರಯ ಆಗಲಿ. ಆ ಥರದ್ದು ಒಂದು ಸಂಸ್ಥೆ ನಿಮ್ಮದು ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸಿಗೆ ನಿಮ್ಮ ಎಫರ್ಟ್ ಏನೇನು ಹಾಕಿದರೆ ಅದಕ್ಕೆಲ್ಲ ಗೆಲುವು ಸಿಗಲಿ ಅಂತ ಮನಸ್ಪೂರ್ವಕವಾಗಿ ಆಶಿಸ್ತೀನಿ. ಆ್ಯಂಡ್ ಮೀಡಿಯಾದವ್ರು ಮನಸ್ಸು ಮಾಡಿದರೆ ಡೆಫಿನೆಟ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ. ಕೆಲವೊಂದು ಸಿನಿಮಾ ಅಫ್ಕೋರ್ಸ್ ಅಂದರೆ
ಪಬ್ಲಿಸಿಟಿ ಮಾಡೋದಕ್ಕೊಂದು ಅಂದರೆ ಇವತ್ತು ದೊಡ್ಡ ಪ್ರಯತ್ನಗಳು ಮಾಡಬೇಕು, ಸಾಕಷ್ಟು ರೀತಿಯಾದಂಥ ಸಾಹಸಗಳು ಮಾಡಬೇಕು, ಏನೇನೋ ಹೊಸ ಆಲೋಚನೆಗಳು ಮಾಡಿ ಸಿನಿಮಾಗೆ ನಾವೆಷ್ಟು ಕ್ರಿಯೇಟಿವಿಟಿ ಹಾಕ್ತೀವಿ ಪಬ್ಲಿಸಿಟಿಗೆ ಅದೇ ಥರದ್ದು ಒಂದು ಕ್ರಿಯೇಟಿವಿಟಿ ಮಾಡುವಂಥ ಕಾಲ ಬಂದಿದೆ. ಬಟ್ ಐ ಥಿಂಕ್ ಮೀಡಿಯಾದವರು ಕೂಡ ಮನಸ್ಸು ಮಾಡಿ ಒಂದು ಸಿನಿಮಾನ ಒಂದು ಹೊಸ ಪ್ರಯತ್ನಗಳನ್ನು ಗೆಲ್ಸೋಣ ಅಂತ ನಿಂತ್ಕೊಂಡ್ರೆ ಅದು ಖಂಡಿತವಾಗಿ ಪ್ರೇಕ್ಷಕರಿಗೆ ತಲುಪೋದ್ರಲ್ಲಿ ಫೇಲಿಯರ್ ಆಗಲ್ಲ ಅಂತ ಅನಿಸುತ್ತೆ. ಸೊ ಈ ಸಿನಿಮಾಗೆ ದಯವಿಟ್ಟು ನನ್ನ ಕಡೆಯಿಂದನೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಮಾಧ್ಯಮದವರಿಗೆ ಸಪೋರ್ಟ್ ಮಾಡಿ, ಸಿನಿಮಾನ ಹೊಸಬ್ರ ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಡಿ, ಎಲ್ಲ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ ದೊಡ್ಡ ಮಟ್ಟಕ್ಕೆ ಗೆಲ್ಲಿಸಿ. ಐ ಥಿಂಕ್ ಈ ಥರದ್ದು ಒಂದು ರಂಗಿತರಂಗ ಈ ಥರದ್ದೆಲ್ಲ ಸಿನಿಮಾಗಳು ಪ್ರಯತ್ನ ಆಗಿತ್ತು, ಯಾವುದೂ ದೊಡ್ಡ ಸ್ಟಾರ್ ಕಾಸ್ಟ್ಗಳಿಲ್ಲದೆ ಹೊಸ ಪ್ರೊಡ್ಯೂಸರ್ಸ್ ಹೊಸ ಡೈರೆಕ್ಟರ್ ಬಂದು ಪ್ರಯತ್ನ ಮಾಡಿ ಒಂದು ದಾಖಲೆಯನ್ನು ಕ್ರಿಯೇಟ್ ಮಾಡ್ತು. ಸೊ ಹೋಪ್ಫುಲಿ ಫೆಬ್ರವರಿ 28ಗೆ ನಾನು ಕಾಯ್ತಾ ಇರ್ತೀನಿ, ನಾನು ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡ್ತೀನಿ. ಎಸ್ ಅದೇ ಯೂನಿಟಿ ಅಂದರೆ ನಾನು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲದೆ ಐ ವಿಲ್ ಕಮ್ ಆ್ಯಂಡ್ ಜಾಯ್ನ್ ಯು ಪೀಪಲ್ ಆನ್ ಫೆಬ್ರವರಿ 28th. ಲೆಟ್ ಸಪೋರ್ಟ್ ದಿಸ್ ಗುಡ್ ಕಾಸ್. ಒಳ್ಳೆಯದಾಗಲಿ ಸರ್. ಒನ್ಸ್ ಅಗೇನ್ ಮೈ ಹಾರ್ಟಿ ಬೆಸ್ಟ್ ವಿಶಸ್. ಎಲ್ರಿಗೂ ಗೆಲುವು ಸಿಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಸೋ ಕೈಂಡ್ ಆಫ್ ಯು. ಆ್ಯಕ್ಚುಲಿ ನಾವು ಕರೆಯೋಕ್ಕಿಂತ ಮುನ್ನ ನೀವೇ ಬರ್ತೀನಿ ಅಂತ ಹೇಳಿದ್ರಲ್ಲ. ಸೊ ಆ್ಯಸ್ ಯು ಸೈಡ್, ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಸಪೋರ್ಟ್. ಎಂಟೈರ್ ನಮ್ಮ ಸಿನಿಮಾ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ಗುರುಗಳು ಅದೆಷ್ಟು ಸಿನಿಮಾಗಳನ್ನು ಅದೆಷ್ಟು ಆರ್ಟಿಸ್ಟನ್ನು ತಾವು ನೋಡಿದ್ದೀರಾ. ಸೊ ಹೊಸ ತಂಡ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಕನ್ನಡ ವೀಕ್ಷಕರ ಮುಂದೆ ಬರ್ತಾ ಇದೆ. ಮಾಸ್ಟರ್, ನೀವೇನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಕರ್ತ ಮಿತ್ರರಿಗೆ, ಎಲ್ಲ ಸ್ನೇಹಿತರಿಗೆ, ನಮ್ಮ ಅಜಯ್ ರಾವ್ ಅವರು ಇವತ್ತು ಗೆಸ್ಟಾಗಿ ಬಂದಿದ್ದಾರೆ. ಅಜಯ್ ರಾವ್ ಅವರಿಗೆ, ಇಡೀ ಮಾಂಗ್ ದ ಯಂಗ್ ಟೀಮ್ಗೆ ಹೃದಯಪೂರ್ವಕ ನಮಸ್ಕಾರ. ನಾನಿಲ್ಲಿ ಗೆಸ್ಟ್ ಅಲ್ಲ, ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಐ ಆಮ್ ಒನ್ ಆಫ್ ದ ಪಾರ್ಟ್ ಆಫ್ ದ ಮಾಂಗ್ ದ ಮೂವಿ ಆ್ಯಂಡ್ ಆಲ್ಸೋ ನಮಗೆ ನೀವು ಮುಖ್ಯ ಅತಿಥಿಗಳೇ. ನನ್ನ ಗೆಸ್ಟ್ ಓಕೆ, ಅದು ಪ್ರೀತಿಯಿಂದ ಅವ್ರು ಕರೆದ್ರು, ನಾನು ಅದಕ್ಕೆ ಬೇಡ ಅಂತ ಹೇಳಿಲ್ಲ. ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನಾನು ಒಂದು ಭಾಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇರಲಿ, ಮಾಂಗ್ ದ ಯಂಗ್ ಫಸ್ಟು ಈ ಸಿನಿಮಾ ಟೈಟ್ಲ್ ನಂಗೆ ತುಂಬ ಇಷ್ಟ ಆಯಿತು. ಮಾಂಗ್ ದ ಯಂಗ್ ಅಂದರೆ ಹೊಸ ಥರ ಒಂಥರ ಏನೋ ಅಟ್ರಾಕ್ಟ್ ಆಯಿತು ಮಾಂಗ್ ದ ಯಂಗ್ ಟೈಟ್ಲ್. ಅದಾದಮೇಲೆ ನಮ್ಮ ಮಾಸ್ಟರ್ ಸೂರ್ಯ ಡೈರೆಕ್ಟ್ರು ಆ ಕತೆ ಹೇಳಿದಾಗ ನನಗೆ ಏನೋ ಒಂಥರ ಬೇರೆ ಥರ ಹೇಳ್ತಾವ್ರಲ್ಲ, ಬೇರೆ ಜಾನರಲ್ಲಿ ಹೇಳ್ತಾವ್ರಲ್ಲ ಅಂತ ಫೀಲ್ ಆಗಿ, ನಂದು 2 ಆ್ಯಕ್ಷನ್ ಇದೆ ಸಿನಿಮಾದಲ್ಲಿ. 2 ಆ್ಯಕ್ಷನು ರಿಯಲಿಸ್ಟಿಕ್ ಆ್ಯಕ್ಷನ್ಸು ಬೇಕು ಮಾಸ್ಟರ್ ಅಂದರು. ಹೋಗಿ ಔಟ್ಡೋರಲ್ಲಿ ಆಗುಂಬೆ, ಉಡುಪಿಯ ಸರೌಂಡಿಂಗ್ ಐ ಥಿಂಕ್ ಆ ಲೊಕೇಶನ್ಸಲ್ಲಿ ಒಳ್ಳೆ ಲೊಕೇಶನ್ಸ್, ಬ್ಯೂಟಿಫುಲ್ ಲೊಕೇಶನ್ಸಲ್ಲಿ 2 ಅದ್ಭುತವಾದ ಆ್ಯಕ್ಷನ್ಸ್ ಕಂಪೋಸ್ ಮಾಡಿದೆ. ಭಾಳ ಸಪೋರ್ಟಿವ್ ಎಲ್ಲ ಆರ್ಟಿಸ್ಟ್ಗಳು. ನಮ್ಮ ಸರೋವರ್ ಅವರು ಸೂಪರ್, ತುಂಬ ಚೆನ್ನಾಗಿ ಅವರು ಸಪೋರ್ಟಿವ್ ಆಗಿದ್ದರು. ಇಡೀ ಆರ್ಟಿಸ್ಟ್ ಆವಲ್ಲಿ ಎಲ್ಲ ನಿಂತಿದ್ರಲ್ಲ ಆರ್ಟಿಸ್ಟ್ಗಳು ಇಲ್ಲಿ, ಅವರೆಲ್ಲರೂ ಆ ಆ್ಯಕ್ಷನ್ಗಳಲ್ಲಿ ಆಲ್ಮೋಸ್ಟ್ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಶಿವಪ್ಪ ಅವರು ಆಗಲಿ, ಆಮೇಲೆ ಇನ್ನು ಉಳಿದ ಎಲ್ಲ ಕಲಾವಿದರು ಭಾಳ ಅದ್ಭುತವಾಗಿ ನಾನು ಮಾಡಿದಂಥ ಆ್ಯಕ್ಷನ್ ಕಂಪೋಸನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು. ಭಾಳ ಖುಷಿಯಾಯಿತು. ನಮ್ಮ DOP ಕಾರ್ತಿಕ್ ಅವರು ಕೈಚಾಳ್ಕ ಕೂಡ ಸೂಪರ್. ಸೊ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಮಾಸ್ಟರ್ ಸೂರ್ಯ ಬಗ್ಗೆ ಒಂದು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಉಷ್ ಮತ್ತು ಓಂ ಮಾಡಬೇಕಾದ್ರೆ ಉಪೇಂದ್ರ ಅವರು ಇದೇ ಥರ ಆ್ಯಕ್ಟ್ ಹಾಕ್ಕೊಂಡು ಸೈಡಲ್ಲಿ ನಿಂತಿರೋರು. ಉಷ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಸೈಡಲ್ಲಿರೋರು ಅವರು ಇದೇ ಫೈರು, ಆ ಫೈರ್ ಇವರಲ್ಲಿ ನಾನು ನೋಡಿದೆ. ಸೈಡಲ್ಲಿರೋರು ಅವ್ರಿಗೆ ಏನೋ ಮಾಡಬೇಕು ಅಂತ ಆಸೆ, ಏನೋ ಮಾಡಬೇಕು ಅಂತ ಉತ್ಸಾಹ ಆ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ನಾನು ಅವರ ಫಸ್ಟ್ ಸಿನಿಮಾ ತರಲೆ ನನ್ನ ಮಗದಿಂದನೂ ಈಗ ಅವ್ರಿಗೂ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಉಪ್ಪಿ ಸರ್ ಜೊತೆ. ಸೊ ನಾನು ಇವ್ರು ನೋಡಿದಾಗ ಅವರೇ ಜ್ಞಾಪಕ ಬರ್ತಾರೆ. ಆ ಆ್ಯಕ್ಟ್ ಬೇರೆ ಅದೇ ಥರ ಹಾಕ್ಬಿಟ್ಟಿದ್ದಾರೆ. ಸೊ ಆ ಒಂದು ಲೊಕೇಶನಲ್ಲಿ ಆ ಫೈರ್ ಇರ್ಬೋದು, ಆಮೇಲೆ ಅವರು ಸಿಚುವೇಶನಲ್ಲಿ ಸ್ಟೈಲ್ ಇರ್ಬೋದು, ಎಲ್ಲ ನನಗೆ ಅದೇ ಜ್ಞಾಪಕ ಬರ್ತಾ ಇರುತ್ತೆ. ಸೊ ನಾನು ಅವ್ರಿಗೆ ಇವತ್ತೇ ನಾನು ಹೇಳಿದ್ದು, ಅದು ಹೇಳೇ ಇರಲಿಲ್ಲ ಅವ್ರಿಗೆ. ಸೊ ಆ ಥರ ಒಂದು ಫೈರ್, ಒಂದು ಗೋಲ್ ಇಟ್ಕೊಂಡು ಬಂದಂಥ ಒಂದು ನಮ್ಮ ಮಾಸ್ಟರ್ ಸೂರ್ಯ ಅವರು ಈ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಲಿ, ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾದಂಥ ಸಿನಿಮಾಗಳನ್ನ ಅವರ ಒಂದು ಪತ್ತಳಿಕೆಯಿಂದ ಬರಲಿ ಅಂತ ನಾನು ನಮ್ಮ ಎಲ್ಲರ ಪರವಾಗಿ ಕೇಳ್ಕೊತೀನಿ. ಟ್ರೈಲರ್ ನೋಡಿದಾಗ ನಾನು ಭಾಳ ಖುಷಿ ಆಯಿತು. ನಾನು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಅದು ಬೇರೆ ಜಾನರ್ ಅಂತ ನನಗೆ ಗೊತ್ತಿತ್ತು. ಎಸ್ಪೆಷಲಿ ದಟ್ ಇಸ್ ಎ ಡಿಫ್ರೆಂಟ್ ಜಾನರ್, ಐ ನೋ ದಟ್. ಟ್ರೈಲರು ಅದನ್ನು ಮೀರಿಸ್ಬಿಡ್ತು. ನಾನು ಏನೋ ಒಂದು ಲೆವೆಲ್ ಅಂದ್ಕೊಂಡಿದ್ದು 1:10 ಇತ್ತು ಇಲ್ಲಿ ನಾನು ನೋಡಿದಾಗ. ಯಾಕಂದರೆ ನನ್ನ ಭಾಗ 2 ಆ್ಯಕ್ಷನ್ ಮಾಡ್ಕೊಂಡು ನಾನು ಬಂದುಬಿಟ್ಟೆ. ಆಫ್ಟರ್ ದಟ್ ಅವರು ಆ ಹಿನ್ನೆಲೆ, ಆ ಆಳ ಸಖತ್ ಕೆಲಸ ಮಾಡಿದ್ದಾರೆ, ಭಾಳ ಖುಷಿ ಆಯಿತು. ಸೊ ಹಾಗೆ ಒಳ್ಳೆ ಟೀಮ್ ಇದೆ, ಟೆಕ್ನಿಕಲ್ ಟೀಮ್ ಸೂಪರ್, VFX ಎಕ್ಸ್ಟ್ರಾರ್ಡ್ನರಿ,
DI ಸೂಪರ್, ಭಾಳ ಚೆನ್ನಾಗಿದೆ. ಹಾಗೆ ಕ್ಯಾಮರಾ ವರ್ಕು ಅಷ್ಟೇ ಅದ್ಭುತ. ಆಮೇಲೆ ನಮ್ಮ ಬಬ್ಲು, ನಮ್ಮ ಪೃಥ್ವಿ ಅವರು, ನಾನು ಅವ್ರ ಜೊತೆ ಸುಮಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಅವ್ರು ಹೈದ್ರಾಬಾದಿಂದ ಇಲ್ಲಿ ಬಂದಿರೋದು ನನಗೆ ಭಾಳ ಖುಷಿ ಆಯಿತು. ಆಮೇಲೆ ಅವ್ರು ನೋಡಿ ಸ್ವಲ್ಪ ನನಗೆ ಅಸೂಯೆನೇ ಆಯ್ತು ಇವತ್ತು. ಏಕೆಂದರೆ ಪರ್ಸ್ನಾಲಿಟಿ ಸಖತ್ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಅವರು 25 ಮೂವೀಸ್ ಕೈಯಲ್ಲಿದೆ ಅಂತಂದ್ರಲ್ಲ, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್ ಪೃಥ್ವಿ. ಸೂಪರ್. ಯಾಕಂದರೆ ನಿಮ್ಮ ಸ್ಟ್ರಗಲ್ ನಾನು ನೋಡಿದ್ದೀನಿ, ಬಿಗಿನಿಂಗಲ್ಲಿ ನಾನು ನೋಡಿದ್ದೀನಿ. ಅವಾಗ ಬೊಬ್ಲು ಥರ ಗುಂಡಿಗಿರೋರು, ಬೊಂಡ ಥರ. ನಾನು ಮುಟ್ಟಿದ್ರೆ ಎಲ್ಲ ತುಂಬ ಗುಂಡು ಹಿಂಗೆ ತಪ್ಕೊಂಡ್ಬಿಡ್ತಾಯಿದ್ದೆ ಹಿಂಗೆ. ಸೊ ಆ ಥರ ನನಗೆ ದಪ್ಪಗಿರೋ ತಪ್ಕೊಂಡ್ಬಿಡ್ತೀನಿ ಬೇಗ. ಸೊ ಆಗ ಪೃಥ್ವಿ ಅಂತ ಹಿಂಗೆ ತಪ್ಕೊತಾ ಇದ್ದೆ. ಹಂಗೆ ಗುಂಡಿಗಿದ್ದವರು ನೋಡಿದ್ರೆ ನಾನು ಶಾಕ್. ಅರ್ನಾಲ್ಡ್ ಸ್ಟೈಲಲ್ಲಿ ಬಂದಿದ್ದಾರೆ ಇವಾಗ. ಸರ್, ಚಾಲೆಂಜ್ ಸೂಪರ್ ಪೃಥ್ವಿ. ಈಗ ನಿಮ್ಮ ನೋಡಿ ನಾನು ನಾಳೆಯಿಂದ ಎಕ್ಸರ್ಸೈಸ್ ಮಾಡ್ಬೇಕಂತ ಸ್ಟಾರ್ಟ್ ಅಂದ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ನೀವು ನಾನು ನೋಡಿದಾಗ ನಾನು ಸ್ವಲ್ಪ ಆರ್ಮ್ಸು ಬೆಳೆಸ್ಬೇಕು ಅಂತ ಅಂದ್ಕೊಂಡೆ. ಬಿಕಾಸ್ ಯು ಆರ್ ದ ಇನ್ಸ್ಪಿರೇಷನ್ ಫಾರ್ ಮಿ. ಯಾ, ಸೊ ಭಾಳ ಖುಷಿ ಆಯಿತು. ಆ್ಯಂಡ್ ಪೃಥ್ವಿ ಮಾಡಿರೋದು ಸೂಪರ್ ಆಗಿದೆ. ಇಡೀ ತಂಡಕ್ಕೆ, ಮಾಂಗ್ ದ ಯಂಗ್ ನಿರ್ಮಾಪಕರಿಗಾಗಲಿ ಒಳ್ಳೆ ಹೆಸರು ಬರಲಿ, ಸೂರ್ಯಗೆ ಒಳ್ಳೆ ಹೆಸರು ಈ ಸಿನಿಮಾದ ಮುಖಾಂತರ ಸಕ್ಸಸ್ ಸಿಗಲಿ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ನಿಶ್ಚಿತ್ ಅವರು ಈಗಾಗಲೇ 3 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಆ್ಯಂಡ್ ಆಲ್ಸೋ ಟಾಮ್ ಅಂಡ್ ಜೆರಿ ಖ್ಯಾತಿ ಸಾಕಷ್ಟು ಅವ್ರಿಗೆ ಹೆಸರನ್ನು ತಂದುಕೊಟ್ಟಿದೆ. ಹಾಂ ಸರ್, ನಾನು ಶಾರ್ಟ್ ಕಂಪೋಸ್, ಅದು ಮಿಸ್ ಮಾಡ್ಬಿಟ್ಟೆ. ಶಾರ್ಟ್ ಕಂಪೋಸ್ ಮಾಡಬೇಕಾದ್ರೆ ಇಲ್ಲಿ ಹೀರೋಯಿನ್ ಬರ್ತಾರೆ ಅಂದರು, ನಮ್ಮ ಸೌಂದರ್ಯ ಗೌಡ ಅವರು. ಇಲ್ಲೊಂದು ಶಾರ್ಟಲ್ಲಿ ಹೀರೋಯಿನ್ ಮಾಸ್ಟರ್ ಅವ್ರನ್ನ ಬಿಲ್ಡಪ್ ತೆಗೀರಿ ಅಂದರು. ನಾನು ಎಲ್ಲಪ್ಪ ಹೀರೋಯಿನ್ ಅಂತ ನೋಡಿದ್ರೆ ಫಸ್ಟ್ ಬೆಳಗ್ಗೆ ಬಂದವರು ಮಾಮೂಲಾಗಿ ಕೂತವ್ರೆ. ನನಗೆ ಅವ್ರು ಹೀರೋಯಿನ್ ಅಂತ ಗೊತ್ತಿರಲಿಲ್ಲ. ರೆಡಿ ಆಗ್ಬಿಟ್ಟು ಬಂದರು. ಈಗ ಅದೇನೋ ಶ್ರೀಲಂಕಾದಲ್ಲಿ ಗೆದ್ಕೊಂಡ್ಬಂದವ್ರಲ್ಲ ಸೌಂದರ್ಯ, ಶಾಕ್ ನಾನು. ಅವ್ರಿಗೋಸ್ಕರ ಅದು ಹೈ ಸ್ಪೀಡ್ ಶಾರ್ಟ್ಸ್ ಅಲ್ಲಿ ತೆಗೆದೆ ಕ್ಲೋಸಪ್ಪಲ್ಲಿ. ಅಷ್ಟು ಬ್ಯೂಟಿಫುಲ್ ಆಗಿದ್ರು. ಚೆನ್ನಾಗಿ ಮಾಡಿದ್ದೀರಾ ಸೌಂದರ್ಯ, ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಿಶ್ಚಿತ್ ಅವರು. ಸೊ ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಹೊಸಬ್ರು ಸಿನಿಮಾ ಅಂತ ಹೇಳಿದ್ರೆ ಬಂದು ನಿಂತು ಸಪೋರ್ಟ್ ಮಾಡೋವಂಥ ಅಜಯ್ ಸರ್, ನಿಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇನ್ನೂ ನಾವು ಹೊಸಬ್ರೆ. ಸೊ ಆ ಕಾರಣಕ್ಕೆ ಒಂದು ಖುಷಿ ಆಗುತ್ತೆ. ಇಂಥ ಇವ್ರು ಕರೆದಾಗ ಬಂದು ಎಕ್ಸಾಕ್ಟ್ ಆನ್ ಟೈಮಿಗೆ ಬಂದು ನೀವು ಸಪೋರ್ಟ್ ಮಾಡ್ತಿರಲ್ಲ. ಸೊ ಮಂಜು ಸರ್, ನಿಮಗೂ, ಯಾಕಂದರೆ ನಾವು ತುಂಬ ಚಿಕ್ಕಕ್ಕಿದ್ದಾಗಿಂದ ನೋಡಿಕೊಂಡು ನಿಮ್ಮ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವರು. ಅವಾಗವಾಗ ಯಾವಾಗಲಾದ್ರು ಕೂತ್ಕೊಂಡು ಮತ್ತೆ ನೋಡ್ತಾ ಇರ್ತೀವಿ. ಯಾಕಂದರೆ ನಾನು ಈಗಲೂ ಚಿಕ್ಕನೇ. ದ ಮಾಂಗ್ ದ ಯಂಗ್ ಟೈಟ್ಲು, ನಾನು ದ ಯಂಗ್ ಮಾಸ್ಟರ್. ಜಾಕಿ ಚಾನ್ ಪಿಕ್ಚರ್ ಒಂದಿದೆ ಯಂಗ್ ಮಾಸ್ಟರ್ ಅಂತ. ಐ ಆಮ್ ದ ಯಂಗ್ ಮಾಸ್ಟರ್ ಅಂತ ನಾನು ಆಲ್ವೇಸ್ ತಿಳ್ಕೊತೀನಿ. ಎಸ್, ಚಾಲೆಂಜಿಂಗ್ ಬೇರೆ ಹಾಕಿದ್ದಾರೆ. ನೆಕ್ಸ್ಟ್ ಬೈಸಿಪ್ಸ್ ಎಲ್ಲ ಬರ್ಸ್ಕೊಂಡು ಬರ್ತೀನಿ ಅಂತ. ನಿಜ. ಸೊ ಆ್ಯಂಡ್ ಖುಷಿ ಆಗುತ್ತೆ. ವಿಜುವಲ್ಸ್ ತುಂಬ ಚೆನ್ನಾಗಿದೆ. ಕಾರ್ತಿಕ್ ಅವರೇ ತುಂಬ ಚೆನ್ನಾಗಿ ತೆಗ್ದಿದ್ದೀರಾ ವಿಜುವಲ್ಸ್ನ. ಯಾವುದೇ ಕಾರಣಕ್ಕೂ ಬಜೆಟ್ ಅನ್ನೋದು ನಮ್ಗೆ ತಲೆಗೆ ಬರೋಲ್ಲ, ಆ ಲೆವೆಲ್ಗಿದೆ ವಿಜುವಲ್ಸ್. ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಡೈರೆಕ್ಷನ್ ಸರ್ ತುಂಬ ಚೆನ್ನಾಗಿ ಎಲ್ಲರ ಹತ್ರ, ಆರ್ಟಿಸ್ಟ್ ಹತ್ರ ಒಳ್ಳೆ ಪರ್ಫಾರ್ಮೆನ್ಸ್ನ ತೆಗ್ದಿದ್ದೀರಾ. ಯಾಕಂದರೆ ಎಲ್ಲರೂ ತುಂಬ ದೊಡ್ಡ ಆರ್ಟಿಸ್ಟ್ಗಳು ಅಥವಾ ಸೀನಿಯರ್ ಆರ್ಟಿಸ್ಟ್ಗಳು ತುಂಬ ಕಮ್ಮಿ ಇದ್ರೂ ಅವ್ರ ಹತ್ರನೇ ಆ ಒಂದು ಪರ್ಫಾರ್ಮೆನ್ಸ್ನ ತೆಗ್ಸಿದ್ದೀರಾ. ಸೊ ಒಳ್ಳೆಯದಾಗಲಿ ನಿಮಗೂ, ಆಲ್ ದ ಬೆಸ್ಟ್. ಆ್ಯಂಡ್ ಪ್ರೊಡ್ಯೂಸರ್ಸ್, ಇಷ್ಟು ಒಬ್ಬರು ಪ್ರೊಡ್ಯೂಸರ್ಸ್ ಇದ್ದರೆ ಸಮ್ಟೈಮ್ಸ್ ಎಲ್ಲೋ ಒಂದು ಕಡೆ ತುಂಬ ಭಾರ ಆಗುತ್ತೆ ಒಂದು ಸಿನಿಮಾನ ರಿಲೀಸ್ ಮಾಡೋದು ಅಂಥ ಸಂದರ್ಭಗಳಲ್ಲಿ. ಸೊ ನೀವು 3-4 ಜನ ತುಂಬ ಯೂನಿಟಿಯಾಗಿ ನಿಂತು ಒಂದು ಹೊಸಬ್ರು ಆ ಥರ ನೋಡ್ದೇ ಯಂಗ್ ಟ್ಯಾಲೆಂಟ್ಸ್ಗಳಿಗೆ ಇಷ್ಟೊಂದು ಒಳ್ಳೆ ಒಂದು ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ ಸೊ ಅವ್ರ ಕಡೆಯಿಂದ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಆ್ಯಂಡ್ ಸೌಂದರ್ಯ ಅವರೇ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ. ಆ್ಯಂಡ್ ಸರೋವರ್ ಅವರೇ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಆನ್ ಸ್ಕ್ರೀನ್. ನಿಮ್ಮದು ಸ್ಕ್ರೀನ್ ಪ್ರೆಸೆನ್ಸ್ ಇಬ್ಬರದ್ದು ತುಂಬ ಚೆನ್ನಾಗಿದೆ. ಸೊ ಒಳ್ಳೆಯದಾಗಲಿ. ಫೆಬ್ರವರಿ 20, ಎಸ್, ಫೆಬ್ರವರಿ 28. ಸೊ ನಿಮ್ಮ ಡೇ ಆಗಿರುತ್ತೆ. ಎಸ್, 100%. ಸೊ ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ನಿಶ್ಚಿತ್ ಅವರೇ. ಹಾಗೆ ಹಾಂ, ಈ 100 ಕೋಟಿ 200 ಕೋಟಿ ಹಾಕಿ ಒಂದು ಅಷ್ಟು ಖರ್ಚು ಮಾಡಿ, ಈ ಆ್ಯಕ್ಚುಲಿ ಈ ಕತೆ ಇವರು ಮಾಡಿರೋ ಕತೆ ಆ ಸ್ಟೈಲ್ ಹೆವಿ ಖರ್ಚು ಮಾಡಬೇಕು. ಆ ಥರ ಖರ್ಚು ಮಾಡಿದ್ರೆ ಒಂದು ಲೆವೆಲ್ಗೆ ಬರ್ತದೆ. ಇವ್ರ ಬಡ್ಜೆಟ್ಟಲ್ಲಿ ಇವ್ರು ಈ ಥರ ಕ್ವಾಲಿಟಿ ಕೊಟ್ಟಿದ್ದಂದರೆ ಆ್ಯಟ್ಸ್ ಆಫ್ ಟು ಇಡೀ ಟೀಮ್. ಅದು ನನಗೆ ಭಾಳ ಖುಷಿ ಆಯಿತು. ಇದೇ 28ನೇ ತಾರೀಕು, ಫೆಬ್ರವರಿ 28ನೇ ತಾರೀಕು ಮಾಂಗ್ ದ ಯಂಗ್ ಇಡೀ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ನಮ್ಮ ಕನ್ನಡ ಜನತೆ ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಿನಿಮಾಗೆ ಸಪೋರ್ಟ್ ಮಾಡಿ, ಈ ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊತೀನಿ. ಥ್ಯಾಂಕ್ ಯು. ಮಾಸ್ಟರ್, 100 ಕೋಟಿ ಅವ್ರು ಹಾಕದೇ ಇದ್ರು 100 ಕೋಟಿ ಸಂಪಾದನೆ ಮಾಡಲಿ, ಬರಲಿ. ಸೂಪರ್. ಅಜಯ್ ಅವ್ರು ಹೇಳ್ದಂಗೆ 100 ಕೋಟಿ ಸಿನಿಮಾ ಮುಖಾಂತರ ಸಂಪಾದನೆ ಮಾಡಿ ಅವ್ರು ಇನ್ನೂ 16 ಸಿನಿಮಾಗಳು ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅದರಲ್ಲಿ ಒಂದು ಸಿನಿಮಾ ನಮಗೂ ಸರ್. ಕರೆಕ್ಟ್. ಕೃಷ್ಣನ್ ಸೀರೀಸ್ ಸರದಾರರು ಇವರು. ಕೃಷ್ಣ ಅಂತ ಇದ್ರೆ ಕಷ್ಟಗಳು ದೂರ ಆಗತ್ತಂತೆ. ಹಾಗೆ ನಾವು ಕೃಷ್ಣ ಅನ್ಕೊಂಡು ಅಜಯ್ ರಾವ್ ಸರ್ ಅವರ ಸಿನಿಮಾ ನೋಡೋಣ, ನಮ್ಮ ಮನಸ್ಸಿಗೆ ಮುದ ಸಿಗುತ್ತೆ. ಸೊ ರಾಜೀವ್ ರೆಡ್ಡಿ ಅವರನ್ನು ಕೂಡ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ. ಕ್ಯಾಪಿಟಲ್ ಸಿಟಿ ಚಿತ್ರದ ನಾಯಕ ನಟರು. ಸರ್ ಪ್ಲೀಸ್.
ಸರ್ ನಿಮ್ಮಿಂದ ಒಂದೆರಡು ಮಾತು ಪ್ಲೀಸ್. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮೀಡಿಯಾ ಮಿತ್ರರಿಗೂ ಹಾಗೂ ಸ್ನೇಹಿತರಿಗೂ ಶುಭ ಸಂಜೆ. ಸಿನಿಮಾ ಬಗ್ಗೆ ವರ್ಣನೆ ಮಾಡಲಿಕ್ಕೆ ಏನೂ ಬಿಟ್ಟಿಲ್ಲ. ನಮ್ಮ ಸ್ನೇಹಿತರು ಅಜಯ್ ಅವರಾಗಿರ್ಬೋದು, ಮಾಸ್ಟರ್ ಇರ್ಬೋದು, ಸ್ನೇಹಿತರು ಇರ್ಬೋದು, ಎಲ್ಲರೂ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟ್ರೈಲರ್ ಇಷ್ಟೊಂದು ಅದ್ಭುತವಾಗಿರುತ್ತೆ ಅಂತ. ಆ ಟೈಟ್ಲಿಗೂ ಟ್ರೈಲರ್ಗೂ ನಿಜವಾಗ್ಲೂ ಸಂಬಂಧನೇ ಇಲ್ಲ. ನಾನು ಒಂದು 4-5 ಸರಿ ಡೈರೆಕ್ಟರ್ ಭೇಟಿ ಮಾಡಿದಾಗ ಅದೇ ಸ್ಟೈಲಲ್ಲಿದ್ದಾರೆ ಅವರು. ನಮ್ಮ ಒಂದು ಡೈರೆಕ್ಟರ್ ಅಂದರೆ ಯಾವ ಸ್ಟೈಲಲ್ಲಿ ಇರಬೇಕು ಅಂತ ನಾವು ಊಹೆ ಮಾಡ್ಕೊಳ್ತಾ ಇದ್ವು. ಹಳೆ ಡೈರೆಕ್ಟರ್ಸ್ ರಾಘವೇಂದ್ರ ರಾವ್ ಇರ್ಬೋದು, ನಾವು ಬೇರೆ ಬೇರೆ ಡೈರೆಕ್ಟರ್ಸ್ ಎಲ್ಲ ನಮ್ಮ ಇಲ್ಲಿ ಓಂ ಸಾಯಿ ಪ್ರಕಾಶ್ ಸರು, ಅದೇ ಥರ ಇವರು ಒಂದು ಅದಕ್ಕೆ ಡೆಡಿಕೇಟೆಡ್ ಪರ್ಸನ್ ಅನ್ನೋ ಲೆಕ್ಕದಲ್ಲಿ ಯಾವಾಗ ಒಂದು 4-5 ಟೈಮ್ಸ್ ಮೀಟ್ ಮಾಡಿದಾಗೂ ಇಟ್ಸ್ ವೆರಿ ಡೆಡಿಕೇಟೆಡ್ ಫಾರ್ ದಿಸ್ ವರ್ಕ್. ಈ ಸಿನಿಮಾ ಮಾಡಿರ್ತಕ್ಕಂಥ ಎಲ್ಲ ನಿರ್ಮಾಪಕರಿಗೂ, ಆರ್ಟಿಸ್ಟ್ಗೂ, ಟೆಕ್ನಿಷಿಯನ್ಸ್ಗೆಲ್ಲರಿಗೂ ವಂದನೆಗಳು. ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ. ನಮ್ಮ ಕನ್ನಡ ಕಲಾ ಪ್ರೇಮಿಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಬೇಕು, ಯಾವುದೂ ಪೈರೇಸಿ ನೋಡಬಾರ್ದು. ಎಲ್ಲರೂ ಚಿತ್ರ ನೋಡಿ ಚಿತ್ರ ಟೀಮ್ಗೆ ಉತ್ಸಾಹ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಚಿತ್ರತಂಡದವರನ್ನ ವೇದಿಕೆಗೆ ಕರೆದ್ಬಿಡ್ತೀನಿ. ಕ್ಯಾನ್ ವಿ ಹ್ಯಾವ್ ಎ ಗ್ರೂಪ್ ಫೋಟೋಗ್ರಾಫ್? ಹಾಂ ಸರ್. ಅನುಷ್ ಅವರೇ, ನಿಮ್ಮ ನಿರೂಪಣೆ ಮತ್ತು ನಿಮ್ಮ ಬಾಯಿಂದ ಬರ್ತಿರ್ತಕ್ಕಂಥ ಕನ್ನಡ ಪದಗಳು ತುಂಬ ಸೊಗಸಾಗಿದೆ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೃಷ್ಣ ಈಗ ಅಷ್ಟಾದರೂ ವೇದಿಕೆ ಮೇಲೆ ಒಂದು ಹೆಣ್ಣಿಗೆ ಹೊಗಳಲೇಬೇಕಲ್ಲ. ಫುಲ್ಲು ಐ ಥಿಂಕ್ ನಮ್ಮ ಬಬ್ಲು ಸರ್ ಇಲ್ಲ ಅಂದರೆ ಫ್ರೇಮ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಸರ್, ಟುಡೇ 25 and tomorrow morning we are not surprised if at all it is 35 movies also.